ಆಸ್ಪತ್ರೆ ಅಂತ ಹೇಳಿದ್ರೆ ಇಂದಿನ ದಿನಗಳಲ್ಲಿ ಹಣ ಮಾಡುವಂತಹ ಉದ್ದೇಶದಿಂದ ಆರಂಭ ಮಾಡ್ತಾರೆ ಸಾಮಾನ್ಯವಾಗಿ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ತಲೆ ಎತ್ತಿರುವಂತಹ SDM ಆಸ್ಪತ್ರೆ, SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸೇವೆಯ ಮೂಲಕ, ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ನಾವು ಗಮನಿಸಬಹುದು, ಜನವರಿ 1ನೇ ತಾರೀಕು 2025ರಂದು ಉಚಿತವಾಗಿ ಡಯಾಲಿಸಿಸ್ ಅನ್ನ ಘೋಷಣೆ ಮಾಡಿದ್ರು ಪೂಜ್ಯ ಕಾವಂದರು. ಎಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಅಂತಹ ಒಂದು ಸೇವೆ ಅಥವಾ ಒಂದು ಆ ರೀತಿಯ ವ್ಯವಸ್ಥೆ ಇಲ್ಲ. ಖಂಡಿತವಾಗ್ಲೂ SDM ಆಸ್ಪತ್ರೆಯಲ್ಲಿ ಮಾತ್ರ ಸಾಧ್ಯ ಅನ್ನುವಂಥದ್ದು ಮತ್ತೊಂದು ಬಾರಿ ಪೂಜ್ಯ ಕಾವಂದರು ನಿರೂಪಿಸಿದ್ದಾರೆ. ನಮ್ಮ ಜೊತೆಗೆ ಇವತ್ತು ನಾವು ಈ ಹಳೆಪೇಟೆಯ ಶಾಲೆಯಲ್ಲಿ ಇವತ್ತು ಉಚಿತವಾಗಿ ತಪಾಸಣಾ ಶಿಬಿರವನ್ನ SDM ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಮ್ಮಿಕೊಂಡಿದೆ. ಇವತ್ತು ನಮ್ಮ ಜೊತೆಗೆ ಆಸ್ಪತ್ರೆಯ ವ್ಯವಸ್ಥಾಪನಾ ನಿರ್ದೇಶಕರಾಗಿರುವಂತಹ ಜನಾರ್ದನ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಪ್ರಮುಖವಾಗಿ ಈ ಉಚಿತ ಶಿಬಿರದ ತಪಾಸಣಾ ಶಿಬಿರದ ಉದ್ದೇಶ ಏನು? ಪೂಜ್ಯ ಕಾವಂದರ ಒಂದು ಉದ್ದೇಶ ಏನಂದ್ರೆ, ಕಾಯಿಲೆ ಬಂದು ಹಾಸ್ಪಿಟಲ್ ಬರೋಕ್ಕಿಂತ ಕಾಯಿಲೆ ಬರಲಾರ್ದು ಅವ್ರಿಗೆ ಒಂದು ಮಾಹಿತಿ ಕೊಟ್ಟು, ಅಂದ್ರೆ ಕೆಲವೊಂದು ಪ್ರಿಕಾಷನ್ಸ್ ಕೊಟ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಒಂದು ಉದ್ದೇಶ. ಇನ್ನೊಂದು, ಕೆಲವೊಂದು ಮಂದಿ ಕಾಯಿಲೆ ಇರಬಹುದು, ಆದ್ರೆ ಹಾಸ್ಪಿಟಲ್ ಬರೋ ಅಷ್ಟು ಸಮಯ ಅಥವಾ ಬೇರೆ ರೀತಿ ಅವ್ರಿಗೆ ಅನುಕೂಲ ಇರಲ್ಲ. ಅದಕ್ಕೆ ನಾವೇ ಆ ವಿಲೇಜಸ್ಗೆ, ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ಈಗ ತಿಂಗಳಕ್ಕೆ 3 ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದೀವಿ. 2 ಅತ್ಯಂತ ರಿಮೋಟ್ ಏರಿಯಾಸ್, ಎಲ್ಲಿ ಡಾಕ್ಟರ್ಸು 20 ವರ್ಷದಿಂದ 15 ವರ್ಷದಿಂದ ಹೋಗೇ ಇಲ್ಲವೋ, ಈವನ್ ಒಂದು MBBS ಡಾಕ್ಟರ್ ಹೋಗಿಲ್ಲ ಅಂತ ವಿಲೇಜಸ್ನ ಸೆಲೆಕ್ಟ್ ಮಾಡಿ ಹೋಗ್ತಾ ಇದೀವಿ. ಒಂದು ಮಾತ್ರ ತಿಂಗಳಕ್ಕೆ 3ರಲ್ಲಿ 2ಅಲ್ಲಿ ಒಂದು ಇಂಥ ಒಂದು ಪ್ರದೇಶದಲ್ಲಿ ಮಾಡ್ತಾ ಇದೀವಿ, ಗ್ರಾಮೀಣ ಅಂದ್ರೆ ಟೌನ್ಸ್ ನಲ್ಲಿ. ಇದರ ಉದ್ದೇಶ ಏನಂದ್ರೆ, ಕೆಲವೊಂದು ಮಂದಿ ಪಾಪ ಇದು ಏನ್ ದೊಡ್ಡ ಪ್ರಾಬ್ಲಮ್ ಇರಲ್ಲ ಅಂತ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇಂಥ ಒಂದು ಶಿಬಿರ ಹತ್ರ ಇದ್ದಾಗ ಬಂದೇ ಬರ್ತಾರೆ. ಬಂದಾಗ ಏನಾಗುತ್ತೆ, ಮೊದಲ ಹಂತದಲ್ಲಿ ಏನಾರ ನಮ್ಗೆ ಗೊತ್ತಾದ್ರೆ ಅದು ಕಡಿಮೆ ದರದಲ್ಲಿ ಬೇಗವಾಗಿ ಗುಣ ಮಾಡೋಕೆ ಸಾಧ್ಯತೆ ಇದೆ. ಆದ್ರೆ ಅದು ನೆಗ್ಲೆಕ್ಟ್ ಆದಾಗ ಬಂದಾಗ ಅದಕ್ಕೆ ದುಡ್ಡು ಖರ್ಚಾಗೋದಕ್ಕಿಂತ ನಯ ಆಗ್ಬಹುದು ಅಥವಾ ಸೀರಿಯಸ್ ಆಗ್ಬಹುದು. ಸೊ ಇದನ್ನು ಒಂದು ಜನರ ಹಿತಕ್ಕೋಸ್ಕರ ಪೂಜ್ಯರು ಆದೇಶ ಕೊಟ್ಟಿದ್ದ ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ವಿ. ನಮ್ಮ ಒಂದು ಅನುಭವದಲ್ಲಿ ಸುಮಾರು ಕಡೆ ಒಂದು ಕಡೆ ಇದೇ ತರ ಒಂದು ಶಾಲೆಯಲ್ಲಿ ನಾವು ಹೋಗಿ ಮಾಡಿದಾಗ, ಗ್ರಾಮೀಣ ಪ್ರದೇಶದಲ್ಲಿ ನಮ್ಗೆ ಒಂದು ಹುಡುಗ ಸ್ವಲ್ಪ ಆಕ್ಟಿವ್ ಇದ್ದಿಲ್ಲ, ಮಾರ್ಕ್ಸು ಕಡಿಮೆ ಬರ್ತಿತ್ತು. ಆದ್ರೆ ನಂತರ ನಮ್ಮ ಕಣ್ಣಿನ ಡಾಕ್ಟರ್ ನೋಡಿದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಇತ್ತು ಅಂತ. ಇಮಿಡಿಯೇಟ್ಲಿ ನೆಕ್ಸ್ಟ್ ಟೈಮ್ ಅವ್ರನ್ನು ನಾವು ಡಿಸ್ಕೌಂಟ್ ನಲ್ಲಿ ಪೂಜಾರ್ ಜೊತೆ ಮಾತಾಡಿ ಹಾಸ್ಪಿಟಲ್ ಕರೆದು ಅವ್ರಿಗೆ ಬೇಕಾದ ಚಿಕಿತ್ಸೆ ಕೊಟ್ಟ ಮೇಲೆ ಈಗ ಆ ಹುಡುಗ ಒಳ್ಳೆ ಮಾರ್ಕ್ಸ್ ತಗೊಂತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾಗಿದೆ. ಈ ಕೆಲವೊಂದು ಕಡೆ ಹೋದಾಗ ಒಬ್ಬರು ಪ್ರಾಯ ಅಂದ್ರೆ 50-55 ಇಯರ್ಸ್ ಇರ್ಬೋದು, ಅವ್ರು ಬಂದು ನೋಡಿದಾಗ ಗೊತ್ತಾಯ್ತು ಅವ್ರಿಗೆ ECG ಮಾಡಿದೀವಿ, ಅಲ್ಲಿ ತುಂಬಾ ಸೀರಿಯಸ್ ಆಗಿತ್ತು. ಇಮಿಡಿಯೇಟ್ಲಿ ಅವ್ರನ್ನು ಆಂಬ್ಯುಲೆನ್ಸ್ ಮಾಡಿ, ಅಂದ್ರೆ ಅವತ್ತು ನಾವು ಅಲ್ಲಿ ಇಲ್ಲಿಂದ ಅಂದ್ರೆ ನಿಜವಾಗಿ ಅವ್ರಿಗೆ ತುಂಬಾ ತೊಂದರೆ ಆಗಿತ್ತು. ಒಂದು ಲೇಡಿಗೂ ಈ ತರ ಇತ್ತು. ಸುಮಾರು ಕೇಸಸ್ ಈ ತರ ಇದಾವೆ. ಉದ್ದೇಶ ಏನಂದ್ರೆ, ಜನರಿಗೆ ಒಂದು ಹೆಲ್ತ್ ಬಗ್ಗೆ ಮಾಹಿತಿ ಕೊಡೋದು, ಪ್ರಿಕಾಷನ್ಸ್ ಕೊಡೋದು, ಮತ್ತೆ ಏನಾದ್ರು ಇದ್ರೆ ಇಂಥ ಟೈಮ್ ನಲ್ಲಿ ಮೊದಲೇ ಹಂತದಲ್ಲೇ ಅವ್ರಿಗೆ ನಯ ಆದ್ರೆ ಒಳ್ಳೇದಾಗುತ್ತೆ. ಒಂದು ಆರೋಗ್ಯವಾದ ಸಮಾಜವನ್ನು ಕಟ್ಟೋಣ ಅಂತ ಒಂದು ಉದ್ದೇಶ. ಪ್ರಮುಖವಾಗಿ ಇವತ್ತಿನ ಈ ಒಂದು ಹಳೆಪೇಟೆಯಲ್ಲಿ ಆಗ್ತಾ ಇರೋದು ಉಚಿತ ತಪಾಸಣಾ ಶಿಬಿರಕ್ಕೆ 100 ಜನಕ್ಕೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ SDM ಆಸ್ಪತ್ರೆ ಹೆಸರು ಕೇಳಿನೇ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಿಜ, ಯಾಕಂದ್ರೆ ತುಂಬಾ ಹೆಮ್ಮೆಯಿಂದ ಅಂತೀವಿ ನಾವು ಪೂಜಾ ಕಾವಂದರ ಒಂದು ಅಂಡರ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ. ನಮ್ಮಲ್ಲಿ ನಾನು ಅನ್ಬಹುದು, ಈ ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲೇ ಹೋಗ್ರಿ, ಎಸ್ಪೆಷಲಿ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮಷ್ಟು ಕಡಿಮೆ ಚಾರ್ಜಸ್ಗೆ ಒಂದು ಆಪರೇಷನ್ಸ್ ಆಗಲಿ, ಒಂದು OPD ಆಗಲಿ, IP ಆಗಲಿ, ಯಾವುದೂ ಆಗಲಿ ಅಷ್ಟು ಕಡಿಮೆ ದರಗೆ ಬೇರೆ ಎಲ್ಲಿನೂ ಆಗಲ್ಲ. ಅಂತ ಒಂದು ಎಕ್ಸ್ಪರ್ಟ್ಸ್ ಜೊತೆಗೂ ನಮ್ಮ ಕಡೆ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ, ಸ್ಪೆಷಲಿಸ್ಟ್ ಇದ್ದಾರೆ. ಮತ್ತೆ ಅತ್ಯುತ್ತಮವಾದ ನಮ್ಮ ಹಾಸ್ಪಿಟಲ್ ಯಾರು ಬಂದಿದ್ದಾರೆ ನೋಡಿದ್ರೆ, ಇಟ್ ಇಸ್ ವೆಲ್ ವೆಂಟಿಲೇಟೆಡ್, ಒಳ್ಳೆ ಗಾಳಿ ಬೆಳಕು ಬರುವುದು, ಅಂದ್ರೆ ಇಟ್ಸ್ ನ್ಯಾಚುರಲ್ ವೆಂಟಿಲೇಷನ್ ಇದೆ, ನ್ಯಾಚುರಲ್ ಲೈಟಿಂಗ್ ಇದೆ. ಅದರಿಂದಾನೇ ಅರ್ಧ ನಯ ಆಗ್ತಾರೆ. ಅಂದ್ರೆ ಸುಮಾರು ಕಡೆ ತಾವು ನೋಡಿದ್ರೆ ಏನಂತೆ, ತುಂಬಾ ಕಂಜೆಸ್ಟೆಡ್ ಇರ್ತವೆ. ಈವನ್ ನಮ್ಮ ಜನರಲ್ ವಾರ್ಡ್ ಸಹಿತ ತುಂಬಾ ಸ್ಪೇಷಿಯಸ್ ಆಗಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಸೊ ಇಂಥ ಒಂದು ವಾತಾವರಣದಲ್ಲಿ ಜನರಿಗೆ ನಾವು ಸೇವೆ ಮಾಡೋ ಒಂದು ಭಾಗ್ಯ ಸಿಗ್ತಾ ಇದೆ. ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ನಲ್ಲಿ ನಾವು ಬಂದವರಿಗೆ ಪ್ರೋತ್ಸಾಹ ಕೊಡಕ್ಕೆ 10% ಡಿಸ್ಕೌಂಟ್ ಸಹಿತ ಕೊಡ್ತಾ ಇದೀವಿ ಮೆಡಿಸಿನ್ ನಲ್ಲಿ. ಮತ್ತೆ 20% ನಮ್ಮ ಲ್ಯಾಬ್ ಟೆಸ್ಟಿಂಗ್ ಆಗಲಿ, ಎಕ್ಸ್ರೇಗೋಸ್ಕರ ಈ ಕಾರ್ಡ್, ಯಾರು ಈ ಫ್ರೀ ಮೆಡಿಕಲ್ ಕ್ಯಾಂಪ್ ಬಂದಾಗ ನಾವು ಒಂದು ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ ತಗೊಂಡ್ ಬಂದ್ರೆ ಅದರಲ್ಲಿ ಸಹಿತ ನಾವು ಡಿಸ್ಕೌಂಟ್, ಇದೆಲ್ಲ ಜೆನ್ಯೂನ್ ಡಿಸ್ಕೌಂಟ್ ನಾವು ಕೊಡ್ತೀವಿ. ಮತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ನಲ್ಲಿ ಸಹಿತ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ.
ಓಂ ಶ್ರೀ ಮಂಜುನಾಥ ನಮಃ. ಪೂಜ್ಯ ಕವಂದರ ಆಶಯದಂತೆ ನಾವು ಪ್ರತಿ ಗ್ರಾಮಕ್ಕೆ ಹೋಗಿ ಅಲ್ಲಿನ ಜನರಿಗೆ ಒಂದು ಉಚಿತ ಚಿಕಿತ್ಸೆ ಕೊಡ್ತಾ ಬಂದಿದ್ದೇವೆ. ಈ ಸಲ ನಾವು ಉಜಿರೆಯ ಹಳೆಪೇಟೆ ಇಲ್ಲಿಗೆ ಬಂದು ನಾವು ನಮ್ಮ ವೈದ್ಯರ ತಂಡ 15 ಜನ ವೈದ್ಯರು ಬಂದಿದ್ದಾರೆ. 452 ಜನ ಬಂದು ಇಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೋಗಿದ್ದಾರೆ. ಒಂದು ಉತ್ತಮ ಗುಣಮಟ್ಟ ಚಿಕಿತ್ಸೆ ನೀಡಿದ್ದೇವೆ. ಹಾಗಾಗಿ ಎಲ್ಲರೂ ಒಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಒಂದು ಖುಷಿ ಆಗ್ತದೆ ಈ ತರ ಬಂದು ಒಂದು ಹಳ್ಳಿಗೆ ಬಂದು ಒಂದು ಜನರಿಗೆ ಸೇವೆ ಮಾಡ್ಲಿಕ್ಕೆ ನಮಗೊಂದು ಪೂಜಾ ಕವಂದ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೇವೆ. ಸೊ ಈ ತರ ಒಂದು ಕ್ಯಾಂಪ್ ಮಾಡ್ತಾ ನಮ್ಮ ಆಸ್ಪತ್ರೆ ಹೆಸರನ್ನು ಹಳ್ಳಿಗೆ ಕೊಂಡೋಗ್ತಾ ಇದ್ದೇವೆ. ಉಚಿತ ತಪಾಸಣಾ ಶಿಬಿರ ಮಾಡಿದೆ, ನಿಮ್ಮ ಊರಿನಲ್ಲೇ ಮಾಡಿದೆ. ಹೌದೌದು, ತುಂಬಾ ಖುಷಿ ಆಯ್ತು. ತುಂಬಾ ಜನ ಬರ್ತಾರೆ, ಹೆಲ್ಪ್ ಆಗುತ್ತೆ ಬಡವರಿಗೆ. ನಾವು ಟೆಸ್ಟ್ ಮಾಡಿದ್ವಿ, ನಮ್ಗೆ ಸಿರಪ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಏನ್ ಟೆಸ್ಟ್ ಪ್ರಾಬ್ಲಮ್ ಇಲ್ಲ, ಅಲ್ಹಮ್ದುಲಿಲ್ಲಾ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ಫ್ರೀ ಆಗಿದೆ. ಮೆಡಿಸಿನ್ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್. ಇದಕ್ಕೆ ಇದರಿಂದ ಲಾಭ ಆಗ್ತಾ ಇದೆ, ತುಂಬಾ 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 ಲಾಭ ಆಗ್ತಿದೆ. ಯಾಕಂದ್ರೆ ಇವಾಗ ಗೊತ್ತಲ್ಲ, ಹಾಸ್ಪಿಟ್ಲ್ ತುಂಬಾ ಹೆವಿ, ಬಡವರಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಟೆಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಕೊಡಿಸಿದ್ದಾರೆ ಫ್ರೀಯಾಗಿ ಮೆಡಿಸಿನ್, ಫ್ರೀಯಾಗಿ ಟೆಸ್ಟ್, ಒಳ್ಳೆ ನಮ್ಗೆ ಅದೇ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಹಂಗಾಗಿ ಮತ್ತೆ ಡಾಕ್ಟರ್ ಎಲ್ಲ ಚೆನ್ನಾಗಿ ನಮ್ಮ ಹತ್ರ ಆಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು. ಇವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಸ್ಪತ್ರೆಯಿಂದ ಉಚಿತ ತಪಾಸಣಾ ಶಿಬಿರ ನಡೀತಾ ಇದೆ. ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಏನ್ ಹೇಳ್ತೀವಿ? ಇದೊಂದು ಉತ್ತಮವಾದ ಒಳ್ಳೆಯ ಕಾರ್ಯಕ್ರಮ ಆಗಿರ್ತದೆ. ಯಾಕೆಂದ್ರೆ ಕೆಲವೊಂದು ಜನರಿಗೆ ಹಣ ಇಲ್ಲದಂತ ಸಂದರ್ಭದಲ್ಲಿ ಕೂಡ ಅವರು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಒಂದು ಇಂಜರಿಗೆ ಇರ್ತದೆ. ಅಂತ ಸಂದರ್ಭದಲ್ಲಿ ಇಂಥ ಕ್ಯಾಂಪ್ಗಳು ತುಂಬಾ ಉಪಕಾರ ಆಗ್ತದೆ. ಮತ್ತೆ ಒಂದು ಟೈಮಲ್ಲಿ ಈ SDM ಹಾಸ್ಪಿಟಲ್ ಅನ್ನುವಂಥದ್ದು 5 ರೂಪಾಯಿ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. 1 ರೂಪಾಯಿ 2 ರೂಪಾಯಿಗೆ ಇಲ್ಲಿ TB ಹಾಸ್ಪಿಟಲ್ ಅಂತ ಇತ್ತು ಕುಂಟಿನಿಯಲ್ಲಿ, ಇಲ್ಲಿ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಇದು ಈಗಲೂ ಕೂಡ ಅಂಥದ್ದೇ ಉತ್ತಮವಾದ ಔಷಧಿಗಳನ್ನು ಕೊಡ್ತಾ ಜನರಿಗೆ ಉಪಕಾರ ಆಗುವಂತ ವ್ಯವಸ್ಥೆ ಇಲ್ಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಉಚಿತ ತಪಾಸಣಾ ಶಿಬಿರ ನಡೀತಾ ಇದೆ. ಇದರಿಂದ ಈ ಭಾಗದ ಜನರಿಗೆ ಸಹಾಯ ಆಗ್ತಾ ಇದೆ ಅಲ್ವಾ? ಖಂಡಿತ ಸಹಾಯ ಆಗ್ತಾ ಇದೆ. ಕೆಲವರು ಹಣದ ಕೊರತೆಯಿಂದ ಅಥವಾ ಮಧ್ಯಮ ವರ್ಗದವರು ಕಷ್ಟದಲ್ಲಿರುವವರಿಗೆ ಹಲವಾರು ಅನಾರೋಗ್ಯಗಳಿರ್ತದೆ. ಅವರಿಗೆ ಹೆದರಿಕೆ, ನಮ್ಮಲ್ಲಿ ಹಣ ಇಲ್ಲ, ಆಗೋದಿಲ್ಲ, ಕಷ್ಟ ಆಗ್ತದೆ, ದೈನಂದಿನ ಖರ್ಚಿಗೆ ನಮಗೆ ಸಾಕಾಗೋದಿಲ್ಲ ಅನ್ನೋ ಹೆದರಿಕೆಯಿಂದ ಅಥವಾ ಹಣದ ಕೊರತೆಯಿಂದ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಅಥವಾ ತಪಾಸಣೆಗೆ ಹೋಗ್ಲಿಕ್ಕೆ ಹೆದರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಉಚಿತವಾಗಿ ಎಲ್ಲ ಟೆಸ್ಟ್ ಮಾಡೋದು ತುಂಬ ಉಪಕಾರಿಯಾಗಿದೆ ಊರಿನ ಜನರಿಗೆ, ಅತಿ ಮಧ್ಯಮ ವರ್ಗದವರಿಗೆ ಅಂತ ನನ್ನ ಅನಿಸಿಕೆ. ಆ ಉದ್ದೇಶದಲ್ಲಿ ನಮ್ಮ ಧರ್ಮಸ್ಥಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರು ತುಂಬ ಉಪಕಾರವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಡಾಕ್ಟರ್ಗಳು, ನುರಿತ ಡಾಕ್ಟರ್ಗಳು ಬಂದು ಇಲ್ಲಿ ತಪಾಸಣೆ ನಡೆಸ್ತಾ ಇದ್ದಾರೆ. ತುಂಬ ಊರಿನ ಜನರಿಗೆ ತುಂಬ ಉಪಕಾರ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಸಾಲ ಮಲ್ಪನೇಟ್ ಪೂರ ஒரு போறா ஆண்டுற என்ன ಪೂರ ಮುಳ್ಳುಗ ಟೆಸ್ಟ್ ಲಾಂಡ್ ಬೇರೆ ಬೇರೆ ಹೇಳ್ತಿಂಡು ಕಣ್ಣು ಟೆಸ್ಟ್ ಲಾಂಡ್ ತೊಂದರೆ ಇಜ್ಜಿ ಪೂರ ಮರ್ದು ಬರ್ತದೆ ಕೊರಿಯರ್ ಪೂರ ಮಸ್ತ್ ಪೂರ ಅಂತ ಬರಲಿ ಅವು ಎಲ್ಲ ಒಂದು ವಾರ ಓದಿತ್ತೆ ಅಲ್ಪ ಪೋಸ್ಟರ್ ಹಂಚಿದ್ ಬರ್ತೀನಿ ನಾನು ಬರ್ತೀನಿ ಸೋಮವಾರ ಕಟ್ ಹಂಚ ಪೋಸ್ಟ್ ಬರ್ತೀನಿ ಬುಕ್ ನಾಳೆ ಬರ್ತೀನಿ ಗೊತ್ತಿದ್ವಿ ಓಲ್ ಗೊತ್ತಾಗ ಮಸ್ತ್ ಉಪಕಾರಗಳು ಅಂಚೆ ಅದನ್ನ ಬಾರಿ ಮುಂದೆ ಹಾಕೊಂಡು ತೊಂದರೆ ಎಷ್ಟು ತೊಂದರೆ ಇಜ್ಜಿ ಬಾರಿ ಎಡ್ಡೆ ವ್ಯವಸ್ಥೆ ಒಂದು ಪೋದಿತ್ತೆ ತೊಂದರೆ ಪೂರ ಎಡ್ಡೆಯಿಂದ ಪೂರ ಕಷ್ಟ ಲಾಯ್ ಕೊರಿಯರ್ ಪೂರ ತೊಂದರೆ ಎಡ್ಡೆಯಿಂದ ಮತ್ತೆ ಪೂರ ಡಾಕ್ಟರ್ ಮಕ್ಕಳು ಪೂರ ಎಡ್ಡೆಯಿಂದ ಮತ್ತೆ ಕೊರಿಯರ್ ತೊಂದರೆ ನಮಗೆ
ಇಲ್ಲಿ ಉಚಿತ ಆರೋಗ್ಯ ಶಿಬಿರ ಆರ್ಗನೈಸ್ ಮಾಡಿದ್ದು ತುಂಬಾ ಖುಷಿಯಾಗಿದೆ. ವಾರದ ದಿನದಲ್ಲಿ ಆದ್ರೆ ನಾವು ತುಂಬಾ ಆಚೆ ಈಚೆ ಹೋಗ್ಬೇಕು, ನಮಗೆ ಟೈಮ್ ಇರುವುದಿಲ್ಲ. ಇಲ್ಲಿ ಮನೆ ಹತ್ರನೇ ಇವರು ಬಂದು ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಾವು ಅದರ ಒಳ್ಳೆ ಸದುಪಯೋಗ ಪಡ್ಕೊಂಡಿದ್ದೇವೆ. ನಮಗೆಲ್ಲ ಒಳ್ಳೆ ಮಾಹಿತಿ ಕೂಡ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು. ನಾನು ಅದೇ BP ಶುಗರ್ ಮತ್ತೆ ಕಣ್ಣಿನ ಪರೀಕ್ಷೆ ಮಾಡ್ಕೊಂಡಿದ್ದೇನೆ. ಈಗ ಜನರಲ್ ಆದ್ರೆ ನಾವು ಅಲ್ಲಿ ಹೋಗ್ಬೇಕು, ನಮಗೆ ಟೈಮ್ ಸಿಗುದಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಎಲ್ಲ ಅನುಕೂಲ ಆಗಿದೆ. ತುಂಬಾ ಖುಷಿ ಆಗಿದೆ. ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಎಲ್ಲ ತುಂಬಾ ಖುಷಿಯಾಗಿದೆ. ತುಂಬಾ ಕೋಆಪರೇಟ್ ಮಾಡ್ತಾರೆ. ತುಂಬಾ ಅವರ ಒಳ್ಳೆ ರೀತಿಯ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. SDM ಆಸ್ಪತ್ರೆ ಉಚಿತ ತಪಾಸಣೆ ಶಿಬಿರ ನಿಮ್ಮ ಊರಿನಲ್ಲೇ ಮಾಡಿದೆ. ಏನು ಲಾಭ ಆಯ್ತು? ಹೇಗೆ ಲಾಭ ಆಯ್ತು? ನಮಗೆ ಸ್ಕ್ಯಾನಿಂಗ್ ಇದು ಕೊಟ್ಟಿದ್ದಾರೆ. ಅಲ್ಲಿ ಬರ್ಲಿಕ್ಕೆ ಹೇಳಿದ್ರು. ಏನಂತ ಮಗಳಿಗೆ ಹುಷಾರಿಲ್ಲ, ಅವಳಿಗೆ ಹೊಟ್ಟೆ ನೋವು ಆದ ಕಾರಣ ನೋಡುವಂತ ಅಂತ ಹೇಳಿದ್ರು. ಹಾಗೆ ಬರ್ದು ಕೊಟ್ರು. ಹಾಗೆ ನೋಡಿ ಬಂದಿದೆ. ನೋಡಿ ಟೆಸ್ಟ್ ಮಾಡಿಸಿ. ಆಸ್ಪತ್ರೆ ಹೋಗ್ಲಿಕ್ಕೆ ಎಲ್ಲ ಸಮಸ್ಯೆ ಇರುತ್ತೆ, ಟೈಮ್ ಸಾಕಾಗಲ್ಲ. ಅದೇ ಅವಳಿಗೆ ಸ್ಕೂಲ್ ಉಂಟಲ್ವಾ, ಹಾಗೆ 10th ಅಲ್ಲಿ ಇದ್ದಾಳೆ ಅವಳು. ಸ್ವಲ್ಪ ಕಷ್ಟ ಆಗ್ತದೆ ಅಂತ ನೋಡುವ. ನಾಳೆ ಬರ್ತೇನೆ ಅಂತ ಹೇಳಿ ಬಂದೆ ನಾನು. ಸ್ಟಾಫ್ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಮಾತಾಡ್ತಾಳೆ, ಚಂದ ಮಾತಾಡಿದ್ರು. ಏನ್ ತೊಂದ್ರೆ ಇಲ್ಲ, ಚಂದ ಮಾತಾಡಿದ್ರು. ಖುಷಿ ಆಯ್ತು ನೀವು ಊರಲ್ಲಿ ಮಾಡಿ? ಊರಲ್ಲಿ ಮಾಡಿ ಖುಷಿ ಆಯ್ತು. ನಾವು ಕೂಡ SDMಗೆ ಹೋಗ್ತೇವೆ, ಹೋಗ್ತಾ ಇರ್ತೀವಿ. ಒಳ್ಳೇದು ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮನ್ನೆಲ್ಲ ಚಂದ ನೋಡ್ತಾರೆ. ನಾವಲ್ಲಿ ಮನೆ ಹತ್ತಿರದವರೇ, SDM ಹಾಸ್ಪಿಟಲ್ ಹತ್ತಿರದವರೇ ನಾವು. ಶುಗರ್ ಟೆಸ್ಟ್ ಮತ್ತೆ BP ಏಳುತ್ತಾ ಎಂದುತ್ತಾ ಪುರ ಕಣ್ಣದ ಪುರ ಟೆಸ್ಟ್ ಮಾಡ್ತಾರೆ. ಉಚಿತ ಆಯನ ಹಿಡಿದು ಊರುಡ ಆಯನ ಹಿಡಿದು ಎಡ್ಡ ಅದೇ ಅಂದ್ರೆ ಮುಟ್ಟನೆ ಇದನ್ನಾಗಿ ಪುರ ದುಡ್ಡು ಹೋದ್ರೆ ಮಲ್ಪಡ್ಚ ದುಡ್ಡು ಆಗುತ್ತೆ. ಸುಮಾರು ಒಂದು ಕೆಲವು ಖರ್ಚು ಅವಳು ಮುಟ್ಟನೆ ಇತ್ತು. ಒಂದೇ ಊರತೆ ಉಪಯೋಗ ಆಂಡೆ ಸಿಬ್ಬಂದಿನಕ್ಕೆ ಬರಲ್ಲ SDM ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.